ಆಮೇಲೆ ನಮ್ಮ ಜಗಪ್ಪ ಅವರು, ಆಮೇಲೆ ಇಲ್ಲಿ ಅಮ್ಮ ಮೂರ್ತಿ ಚಿಕ್ಕದಾದ್ರೂ ಬಾಯಿ ಮಾತ್ರ ತುಂಬಾ ದೊಡ್ಡದಿದೆ ಅಮ್ಮ. ಜಗಪ್ಪ ಹೆಂಗಪ್ಪ ಮೇಂಟೈನ್ ಮಾಡ್ತಿದ್ಯಾ? ತುಂಬಾ ಕಷ್ಟ ಅಲ್ಲ, ಅದಕ್ಕೆ ಹೇಳ್ದೆ ಮದುವೆ ಮಾಡ್ಕೊಬೇಡ ಅಂತ. ಹಾಗೇನೆ ನಮ್ಮ ಅಲೋಕ್ ಅವರು ಇದ್ದಾರೆ, ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ. ಏನಕ್ಕೆ ಅಂದ್ರೆ ಇವತ್ತು ಅವ್ರು ಇದ್ದಾರೆ, ಅದಕ್ಕೋಸ್ಕರ ಹೇಳ್ಬೇಕಂತ. ಅವ್ರದ್ದೊಂದು ತುಂಬಾ ಒಳ್ಳೆ ಸಾಂಗ್ ಇದೆ ಆಲೋಕೆ ಅಂತ. ನಿಮಗೆ ಯಾವತ್ತಾರು ಬೇಜಾರಾದಾಗ ಆ ಸಾಂಗ್ ಕೇಳಿ, ಎಲ್ಲ ಚೆನ್ನಾಗಿರುತ್ತೆ. ವಾಟ್ ಅಲೋಕ್? ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಇದೇ ಇರತ್ತ ನಿಮ್ಮ ಪ್ರೀತಿ ಪ್ರೋತ್ಸಾಹ. ನಮ್ಮಂತ ಚಿಕ್ಕ ಪುಟ್ಟ ಈಗ ಬೆಳೀತಾರಂತ ಕಲಾವಿದ್ರು, ಈ ಸೈಜಲ್ಲಿ ಇರೋ ಕಲಾವಿದ್ರು ಅಲ್ಲ, ಈ ಸೈಜ್ ಎರಡು ಒಂದೇ ಸೈಜ್ ಸೋನೆ. ಯಾಕಂದ್ರೆ ಅವ್ರು ಆಕ್ಚುಲಿ ನೋಡಕ್ಕೆ ಈ ಸೈಜ್ ಇದ್ರು ನಮ್ಗಿಂತ ತುಂಬಾ ಮುಂದೆ ಇದ್ದಾರೆ, ನಾವು ತುಂಬಾ ಹಿಂದೆ ಇದ್ದೀವಿ. ನಮ್ಮ ಸಾಧುವರು ಆ್ಯಕ್ಚುಲಿ ಈಗ ಹೇಳಿದ್ರು, ನಮ್ಮ ಹರೀಶ್ ಸರ್ ಅವ್ರದ್ದೇ ಮ್ಯೂಸಿಕ್ ಅಂತ ಇವತ್ತು. ಸೊ ಎಲ್ಲರೂ ಮ್ಯೂಸಿಕ್ ಎಂಜಾಯ್ ಮಾಡಿರಿ. ಇದೇ ಥರ ವರ್ಷ ಇದೇ ಥರ ಉತ್ಸವಗಳು ನಡೀತಾ ಇರಲಿ. ನಿಮ್ಮನ್ನೆಲ್ಲ ನೋಡೋ ಭಾಗ್ಯ ಎಲ್ಲ ಕಲಾವಿದ್ರಿಗೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ದಯಮಾಡಿ ಇದರಲ್ಲೂ ಸ್ವಾರ್ಥ ತೋರಿಸ್ಕೊಳ್ತೀವಿ. ನಮ್ಮಂಥ ಕನ್ನಡ ಕಲಾವಿದರನ್ನ, ಚಿಕ್ಕ ಚಿಕ್ಕ ಕಲಾವಿದರನ್ನ ಹರಿಸಿ ಬೆಳೆಸಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳನ್ನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.